ಅಂತೂ ಇಂತೂ ನಮ್ಮ ಅದಕ್ಕೆ ಕ್ಯಾಪ್ಟನ್ಶಿಪ್ ಅಲ್ಲಿ ನಮ್ಮ ಕಂಪ್ನಿಗೆ ಏನೋ ಇನ್ವೆಸ್ಟ್ಮೆಂಟ್ ಬಂತು. ಈಗ ಪಿಗ್ಮೆಂಟೇಶನ್ ರಿಮೂವಲ್ ಸೋಪ್ ನ ಜನರಿಗೆ ತಲುಪ್ಸಕ್ಕೆ ಒಳ್ಳೆ ಫೇಸ್ ಬೇಕಲ್ಲ. ಪ್ರೀತು ಅದಕ್ಕೇನಂತಪ್ಪ, ನಾನಿದ್ದೀನಲ್ಲ. ನೀವ್ ಹೇಳ್ತೀರಾ ಯಾರನ್ನ ಹಾಕೋಬೇಕು ಅಂತ ಹೇಳಿ. ಅಯ್ಯೋ, ಅದಕ್ಕೆ ಬೇರೆ ಯಾರನ್ನೋ ಯಾಕಪ್ಪ ಹುಡುಕ್ಬೇಕು, ನಾನೇ ಇದೀನಲ್ಲ, ದ ಒನ್ ಅಂಡ್ ಓನ್ಲಿ ಮಿಸಸ್ ದಾಮಿನಿ ಮೋಹನ್. ರೀ ಯಾಕ್ರಿ ಒಳ್ಳೆ ಹಂದಿ ಜ್ವರ ಬಂದಿರೋ ತರ ಆಡ್ತಿದ್ದೀರಾ? ಜ್ವರ ಬಂದು ಯಾವತ್ತೂ ಹಿಂಗ ಆಡಲ್ಲ ಕಣೆ ಅಲ್ವೇ. ಸೋಪ್ ಕವರ್ಗೆ ಒಂದ್ ಒಳ್ಳೆ ಮುಖ ಇರ್ಲಿ ಅಂತ ನಾವು ಹುಡುಕ್ತಿದ್ರೆ ಅದ್ ನಂದೇ ಇರ್ಲಿ ಅಂತ ಹೇಳ್ತಿದ್ಯಲ್ಲ. ಅಲ್ಲ ನಿನ್ ಬುದ್ಧಿಗೇನು ಲದ್ದೆ ಮೆತ್ಕೊಂಡಿದ್ಯಾ ಏನೋ? ಸಾಕ್ ಸುಮ್ನೆ ಇರ್ರಿ, ಜಾಸ್ತಿ ಹಲ್ಕಿಸಿಬೇಡಿ. ಪಾರ್ವತಿನ ಅಖಿಲಕ್ಕಂತರ ರೆಡಿ ಮಾಡಿದ್ರೆ ಮುಂದಿನ ಪ್ರಾಜೆಕ್ಟ್ಗೆ ನಿಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ಅಂತ ಆದಿ ಹೇಳಿದಂತ ಪ್ರೀತು ನನ್ಗೆ ಹೇಳಿದಾನೆ ಅಲ್ವೇನಪ್ಪ? ಹೌದಾ? ಯಾವಾಗ ಚಿಕ್ಕಮ್ಮ, ನೆನಪೇ ಆಗ್ತಿಲ್ವಲ್ಲ. ಇವುಗಳನ್ನೆಲ್ಲ ನೀನ್ ಮರ್ತ್ ಬಿಡ್ಬೋದು, ಆದ್ರೆ ನಾನ್ ಮರೆಯಲ್ಲ. ಈ ಸೋಪ್ ಪ್ರಾಡಕ್ಟ್ಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಅಮ್ಮ ತಾಯಿ ಸ್ವಲ್ಪ ಸುಮ್ನೆ ಇರ್ತೀಯಾ? ನಿನ್ ಮಾತು ಕೇಳ್ತಾ ಇದ್ರೆ ಹಗ್ಲಲ್ಲೇ ಸಿಡ್ಲು ಬಡ್ದಂಗಾಯ್ತು ಕಣೆ. ರೀ ನನ್ ಗಂಡ ಮೋಹನ್, ಈ ಸೋಪು ಕ್ರೀಮು ಪ್ರಾಡಕ್ಟ್ ಗಳಿಗೆಲ್ಲ ಯಾಕೆ ಹುಡುಗಿರ್ ಮುಖಾನೇ ತಗೊಳ್ತೀರಾ? ನಮ್ಮಂತ ಆಂಟಿರ್ ಮುಖಾನ ಯಾಕೆ ತಗೊಳಲ್ಲ? ನಾವು ಅವ್ರಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇದೀವಿ? ಅಷ್ಟಕ್ಕೂ ಈಗಿನ ಹುಡುಗಿರು ತಮ್ಮ ಮನ್ಸಿಗೆ ಬಂದಿರೋ ಹುಡುಗರನ್ನ ಬದಲಾಯಿಸೋ ಹಾಗೆ ಕ್ರೀಮು ಸೋಪನ್ನ ಬದಲಾಯಿಸ್ತಾರೆ. ಆದ್ರೆ ನಮ್ಮಂತ ಆಂಟಿರು ಒಂದೇ ಗಂಡನ್ಗೆ ಫಿಕ್ಸ್ ಆಗಿರೋರು ಒಂದೇ ಸೋಪನ್ನ ಬಳಸ್ತಾರೆ. ಎಂತ ಮಾತು ಎಂತ ಮಾತು. ದಮೋ, ಹಾಗಾದ್ರೆ ಸೋಪ್ಗೆ ನೀನೇ ಒಂದು ಹೆಸರು ಇಟ್ಬಿಡ. ಇಡೋದೇನೋ ಅಂದ್ಕೊಂಡೇ ಬಂದಿದ್ದೀನಿ. ಏನು? ಆಂಟಿ ಸೋಪ್. ಇದೊಂಥರ ಆಂಟಿಕ್ ಪೀಸ್ ತರ. ಮದ್ವೆ ಆಗಿದ್ರು, ಮಕ್ಕಳಾಗಿದ್ರು, ವಯಸ್ಸಾಗಿದ್ರು ಆಗದೆ ಇರೋ ತರ ಕಾಣ್ಬೇಕಾ? ಹಾಗಾದ್ರೆ ಬಳಸಿ ಆಂಟಿ ಸೋಪ್. ಇದು ಸಂಪೂರ್ಣ ಆಯುರ್ವೇದಿಕ್ ಸೋಪ್. ಕಡಿಮೆ ರೇಟಿನ ಸೋಪನ್ನು ಬಳಸಿ ಖರ್ಚನ್ನು ಉಳಿಸಿ. ಚಪ್ಪಾಳೆ. ವಾವ್, ಎಲ್ರು ಚಪ್ಪಾಳೆ ತಡ್ತಿದ್ದೀರಾ ಅಂದ್ರೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋದು ಫಿಕ್ಸ್ ಆಯ್ತು ಅಲ್ವಾ? ಅಯ್ಯೋ ಬೇಡ ಕಣೆ. ಯಾಕ್ರಿ? ನಾವು ತಯಾರು ಮಾಡ್ತಿರೋ ಸೋಪು ಹುಡುಗಿರ್ಗೋಸ್ಕರ, ಆಂಟಿಯರ್ಗೋಸ್ಕರ ಅಲ್ಲ. ಹೌದಾ? ಓ ಅಲ್ವೇನಪ್ಪ ಆದಿ? ಹೌದು ಚಿಕ್ಕಮ್ಮ. ಸರಿ, ಹಾಗಾದ್ರೆ ಬೇರೆ ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬಹುದು? ಆಪ್ಷನ್ ಕೊಡಿ ಚಿಕ್ಕಮ್ಮ. ಇದೇನು ಫಿಲ್ಮಿಗೆ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡೋ ಜಾಗನಾ? ನನಗ ಆ ಥರದವ್ರು ಯಾರು ಗೊತ್ತಿಲ್ಲಪ್ಪ. ನಿನ್ ಹುಡುಗಿರ್ ಬೇಕೇ ಬೇಕು ಅಂತಿದ್ರೆ ಕೋಆರ್ಡಿನೇಟರ್ ಗಳು ಇರ್ತಾರಲ್ಲ, ಅವ್ರನ್ನ ಕೇಳಿ ತಗೋ. ಬ್ರೋ, ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕ್ದಂಗಾಯ್ತು. ಗಾದೆ ಮಾತು ತುಂಬಾ ಚೆನ್ನಾಗಿದೆ ಕಣಪ್ಪ. ಹಾಗೆ ನೀನ್ ಹೇಳಿದ ಹುಡುಗಿನೂ ತುಂಬಾ ಚೆನ್ನಾಗಿರ್ಬೇಕು. ಯಾರವಳು? ಇನ್ಯಾರು? ದ ಒನ್ ಅಂಡ್ ಓನ್ಲಿ ಅರ್ಸನ್ಕೋಟೆ ಮಿಸಸ್ ಪಾರ್ವತಿ. ನಾನಾ? ಹ್ಞೂ, ಅದ್ಗೆ ನೀವೇ. ಹೇಗೂ ನಮ್ ಕಂಪ್ನಿ ಫೇಸ್ ಕ್ರೀಮ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ. ಬೇರೆ ಕಂಪ್ನಿನ ಲಾಸ್ ಅಲ್ಲಿದ್ರು ನಿಮ್ ಕಣ್ಣಿಲ್ ಹೋಗೋರೋ ಕಂಪ್ನಿನ ಲಾಭದಲ್ಲಿರೋದು. ಸೊ ಈ ಹೊಸ ಸೋಪ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಸೂಪರ್ ಆಗಿರುತ್ತೆ. ಏನಂತೀರ ನೀವೆಲ್ಲ? ಆಗ್ಬೋದು. ಓಕೆ. ಅದ್ ಹೇಗಾಗುತ್ತೆ? ಅವಳಿಗೆ ಮದ್ವೆ ಆಗಿಲ್ವಾ? ಮದುವೆ ಆದವರೆಲ್ಲ ಆಂಟಿಗಳಾಗಲ್ಲ. ವಯಸ್ಸಾಗ್ತಾ ಆಂಟಿ ಆಗ್ತಾರೆ. ಅಂದ್ರೆ ನನಗೆ ವಯಸ್ಸಾಗಿದೆ ಅಂತ ನಿಮ್ ಮಾತಿನ ಅರ್ಥ? ಯಾರಾದ್ರೂ ನೀವು ವಯಸ್ಸಾಗಿಲ್ಲ ಅಂತ ಹೇಳ್ಬಿಡ್ಲಿ, ಜೀವನ ಪೂರ್ತಿ ನೀವು ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಕಡೆ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ರೇಗಿಸ್ತೀರಾ? ಏನವರು ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂತ ಕೂತಿದಾರಾ? ಏನೋ ಒಳ್ಳೆ ಆಪ್ಷನ್ಸ್ ಕೊಟ್ರು, ಪಾಪ ವರ್ಕೌಟ್ ಆಗ್ಲಿಲ್ಲ ಅಲ್ವಾ ಚಿಕ್ಕಮ್ಮ? ಹೋಗಪ್ಪ, ನೀನ್ ಯಾವಾಗ್ಲೂ ಹಿಂಗೆ ನನ್ ಬಗ್ಗೆ ಕೇರ್ಲೆಸ್. ಡೋಂಟ್ ವರಿ ಚಿಕ್ಕಮ್ಮ, ಮುಂದಿನ ಪ್ರಾಡಕ್ಟ್ಗೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್. ಯಾರು ಏನ್ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಯಜಮಾನ್ರೆ. ಹಾಗಾದ್ರೆ ನಮ್ಮ ಹೊಸ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಿನ್ಗೋಕೆ ತಾನೆ?
ಅಖಿಲಮ್ಮ ಒಪ್ಪಿದ್ರೆ ಮಾತ್ರ. ಮಾಮ್ ಖಂಡಿತ ಒಪ್ತಾರೆ ಅದಕ್ಕೆ. ಜನನಿ, ಜನನಿ, ಅಮ್ಮ ಜನನಿ. ಯಾಕೆ ಚಿಕ್ಕತ್ತೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಸುನಾಮಿ ಬಂದ್ರು ನೀನ್ ಹಿಂಗೆ ಸೈಲೆಂಟ್ ಆಗಿ ಇರ್ತೀಯಾ ಅಂತ ಅನ್ಸುತ್ತೆ. ಸ್ವಲ್ಪ ವೈಲೆಂಟ್ ಆಗಮ್ಮ. ವಿಷಯ ಹೇಳಿ ಚಿಕ್ಕತ್ತೆ. ನಾನ್ ನಿನಗೆ ಚಿಕ್ಕತ್ತೆ ಆಗಿರ್ಬೋದು, ಆದ್ರೆ ಈಗ ನಾನ್ ಹೇಳೋಕ್ ಬಂದಿರೋ ವಿಷಯ ಇದೆಯಲ್ಲ, ಅದು ಮಾತ್ರ ಚಿಕ್ಕದಲ್ಲ ಕಣಮ್ಮ, ತುಂಬಾ ದೊಡ್ಡದು. ಈಗ ತಯಾರು ಮಾಡಕ್ ಹೊರಟಿದಾರಲ್ಲ ಸೋಪು, ಅದಕ್ಕೂ ಕೂಡ ಆ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡ್ತಿದ್ದಾರೆ. ಮಾಡ್ಲಿ ಬಿಡಿ, ಹೇಗೋ ಫೇಸ್ ಕ್ರೀಮ್ಗೂ ಪಾರ್ವತಿ ಅವರ ತಾನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದು. ಅಯ್ಯೋ ದಡ್ಡಿ ದಡ್ಡಿ ದಡ್ಡಿ, ನಿನಗ್ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಅಲ್ಲ, ಅದ್ ಯಾವ್ದೋ ಒಂದು ಕ್ರೀಮಿಗೆ ಆ ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆದ್ಲು ಅಂದ ತಕ್ಷಣ ಎಲ್ಲಾ ಪ್ರಾಡಕ್ಟ್ಗೂ ಅವಳೇ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂತ ಅಚ್ಚೋತಿದಾರ. ಅವಳೊಬ್ಳೇನ ಸುಂದ್ರಿ, ಬೇರೆ ಯಾರು ಇಲ್ವಾ? ಹಾಗ್ ನೋಡಿದ್ರೆ ನಾನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಚಿಕ್ಕವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಲ್ವಾ, ಅದಕ್ಕೆ ನಾನ್ ಸ್ವಲ್ಪ ಸೈಡಿಗೆ ಬಂದೆ. ಅಂದ್ರೆ ನಿಮ್ ಪ್ರಕಾರ ಯಾರಾಗ್ಬೇಕು? ನೀನೇ. ಈ ಸಲದ ಸೋಪಿನ ಪ್ರಾಡಕ್ಟ್ಗೆ ನೀನ್ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ನನಗಂತೂ ತುಂಬಾ 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 ಖುಷಿ ಆಗುತ್ತೆ ಕಣಮ್ಮ ಜನನಿ. ನಾನಾ? ಏಕೆ, ನೀನ್ ಹುಡುಗಿ ಅಲ್ವಾ, ನೋಡಕ್ ಚೆನ್ನಾಗಿಲ್ವಾ? ಅವಳ ಹಾಗೆ ನೀನು ಈ ಮನೆ ಸೊಸೆ ಅಲ್ವಾ, ಅವಳಿಗಿಂತ ನೀನ್ ಯಾವ್ದ್ರಲ್ಲಿ ಕಮ್ಮಿ ಇದೆಯಾ ಹೇಳು? ಅಂದ ಚಂದ ವಿದ್ಯೆ ಬುದ್ಧಿ ಗುಣ ಎಲ್ಲದ್ರಲ್ಲೂ ನೀನ್ ಅವಳನ್ನ ಮೀರಿಸ್ತೀಯ. ಆದ್ರೂ ಯಾಕೆ ಅವರೆಲ್ಲರೂ ಅವಳನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೊರಟಿದಾರೋ ನನಗಂತೂ ಗೊತ್ತಿಲ್ಲ ಕಣಮ್ಮ. ನಿನ್ ಗಂಡನು ಅವಳಿಗೆ ಸಪೋರ್ಟ್ ಮಾಡ್ತಾನೆ ಗೊತ್ತಾ? ನಿನ್ ಗಂಡನ್ಗೂ ನಿನ್ ಕಡ್ರೆ ಬೆಲೆ ಇಲ್ವೇನಮ್ಮ? ಅಂದ್ರೆ ಎಲ್ರೂ ಮನ್ಸನ್ನು ಅವಳು ಯಾವ ಮಟ್ಟಕ್ಕೆ ಹಾಳು ಮಾಡಿದಾಳೆ ಅನ್ನೋದನ್ನ ಒಂಚೂರು ಅರ್ಥ ಮಾಡ್ಕೋ ಅಂತ. ಅವ್ರೆಲ್ಲರೂ ಅಭಿಪ್ರಾಯಕ್ಕೆ ಪಾರ್ವತಿ ಅವ್ರು ಒಪ್ಕೊಂಡ್ರ? ಮಳ್ಳಿ ಅವಳು ಇಂಥ ಅವಕಾಶನೇ ಕಾಯ್ತಾ ಇರ್ತಾಳೆ. ಮನ್ಸಲ್ಲಿ ಆಸೆ ಇದ್ರು ಬಾಯ್ ಬಿಟ್ಟು ಹೇಳಲ್ಲ. ಅಖಿಲಮ್ಮ ಒಪ್ಪಿದ್ರೆ ಮಾತ್ರ ಅಂತ ಹಿಂಗ್ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ಬಿಡ್ತಾಳೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ರು ಮೈಗಿಡ್ಕೊಂಡು ಪಾರ್ವತಿನೇ ಆ ಸೋಪ್ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅನೌನ್ಸ್ ಮಾಡ್ಬಿಟ್ಟಿರೋರು. ಅದಕ್ಕೆ ಪಾರ್ವತಿ ಕಡೆಯಿಂದನೇ ಇನ್ವೆಸ್ಟ್ಮೆಂಟ್ ಬಂದಿದೆ. ಹಾಗಾಗಿ ಈ ಪಿಗ್ಮೆಂಟೇಶನ್ ಸೋಪ್ಗೂ ನಮ್ಮ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ. ಹೌದು ಮಾಮ್, ಎಲ್ಲ ನಿಮ್ ಡಿಸಿಷನ್ ನಿಂತಿದೆ. ಅಮ್ಮ ಮಾಯಸಂದ್ರದ ಮಾರಮ್ಮ ಯಾವ ಕಾರಣಕ್ಕೂ ಅಕ್ಕ ಓಕೆ ಅಂತ ಮಾತ್ರ ಹೇಳ್ಬಾರ್ದು. ಊರಿಗೆ ಬಂದ್ ಕೂಡ್ಲೆ ನಿನ್ಗೊಂದ್ ಗಂಟೆ ಕಟ್ಸಿ ನಿನ್ ಹೆಸರಿಗೆ ಜೈ ಅನ್ನಿಸ್ತೀನಿ. ಹೇಳಿ ಅದಕ್ಕೆ, ಪಾರ್ವತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಪಾರ್ವತಿ ಇಷ್ಟು ಚೆನ್ನಾಗಿ ಇನ್ವೆಸ್ಟರ್ಸ್ ಅನ್ನ ಇಂಪ್ರೆಸ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಮಾಡಿದಾಳೆ. ಹೇಳಿ ಮಾಮ್, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ಪರ್ಮಿಷನ್ ಇದೆಯಾ? ಖಂಡಿತ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಅದಕ್ಕೆ ಈಗಿನ ಫೇಸ್ ಕ್ರೀಮ್ಗೂ ನಮ್ಮ ಪಾರ್ವತಿನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಈ ಸೋಪ್ಗೂ ನಮ್ಮ ಪಾರ್ವತಿನೇ ರೂಪದರ್ಶಿ ಆಗಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ಅದಕ್ಕೆ ನೀವು ಓಕೆ ಅಂದ್ರಲ್ಲ, ತುಂಬಾ ಥ್ಯಾಂಕ್ಸ್. ಅದಕ್ಕೆ
ಒಳ್ಳೇದಾಗ್ಲಿ. ಅಯ್ಯೋ ಮಾಯಸಂದ್ರದ್ ಮಾರಮ್ಮ, ನಿನಗ್ ಗಂಟೆ ಕಟ್ಟಿಸ್ತೀನಿ, ಜೈಕಾರ ಹಾಕಿಸ್ತೀನಿ ಅಂದ್ರು ನನ್ ಬೇಡಿಕೆ ಮಾತ್ರ ಈಡೇರಿಸ್ಲಿಲ್ಲ ಅಲ್ವಾ? ಯಾಕ್ ತಾಯಿ, ಇನ್ನೇನ್ ಬೇಕು ನಿನ್ಗೆ? ಯಾಕೋ ನಿಂದು ತುಂಬಾ ಓವರ್ ಆಯ್ತು. ನೆಕ್ಸ್ಟ್ ಟೈಮ್ ಇಂದ ನಾನ್ ಬೇರೆ ದೇವ್ರಿಗೆ ಶಿಫ್ಟ್ ಆಗ್ತೀನಿ, ನೀನ್ ಬೇಡ. ಸಾರಿ ಮಾರಮ್ಮ, ಇನ್ಮೇಲಿಂದ ನೀನ್ ಬೇಡವೇ ಬೇಡ. ಒಂದ್ ನಿಮಿಷ ಅಮ್ಮೋರೆ. ಸಾವಿತ್ರಿ, ಕುಂಬಳಕಾಯಿ ತಂದಿದೀಯಾ? ದೃಷ್ಟಿ ತೆಗಿಯೋದಿಕ್ಕಮ್ಮೋರೆ. ದೃಷ್ಟಿ ತೆಗಿಯೋದಕ್ಕ? ಹೌದು ಅಮ್ಮೋರೆ, ನೀವೆಲ್ರೂ ಈ ರೀತಿ ಸಂತೋಷವಾಗಿರೋದು ನೋಡೋದೇ ಕಣ್ಗೊಂದ್ ದೊಡ್ಡ ಹಬ್ಬ. ನಿಮ್ಮ ಈ ಒಗ್ಗಟ್ಟಿಗೆ, ಈ ಸಂತೋಷಕ್ಕೆ ಯಾರ್ ಕೆಟ್ಟ ದೃಷ್ಟಿನೂ ತಾಗದೇ ಇರ್ಲಿ ಅಂತ ದೃಷ್ಟಿ ತೆಗಿಯಕ್ ಬಂದೆ. ಆಹಾ, ಒಳ್ಳೆ ಕೆಲಸ ಮಾಡಿದೆ ಸಾವಿತ್ರಮ್ಮ, ತಗಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಹಾದಿ ಬೀದಿಲ್ ಹೋಗೋರ್ ಕಣ್ಣು, ಯಾರ್ ಕೆಟ್ಟ ದೃಷ್ಟಿನೂ ಈ ಅರಸನಕೋಟೆ ಮೇಲೆ ಬೀಳ್ದಿರ್ಲಿನಪ್ಪ. ಸರಪ್ಪ, ಇದನ್ನ ಆಚೆ ಹೋಗಿ ಓಡಿ. ಇದೇ ಅಖಿಲಾಂಡೇಶ್ವರಿ ಮನೆ. ಚನ್ನಪಣ್ಣ, ಸಾವಿತ್ರಕ್ಕ ಮನೇಲಿರೋರು ಎಲ್ರಿಗೂ ದೃಷ್ಟಿ ತೆಗೆದ್ರು, ಹಾಗೆ ಈ ಮನೆಗೂ ತೆಗಿಬೇಕು ತಾನೆ? ಅವಳೆ ಪಾರ್ವತಿ. ಕರೆಕ್ಟ್ ಆಗಿ ಹೇಳಿದೆ ಪಾರ್ವತಿ. ತಗೋ, ನೀನೇ ದೃಷ್ಟಿ ತೆಗಿ. ನನ್ನ ಮಗಳು ಅನುಷ್ಕಾ ಸಾವಿಗೆ ಕಾರಣ ಆದವಳು, ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತಾಳು. ನಡೆ, ಇವ್ ಜೀವನ ಈಗಲೇ ತೆಗೆದು ಬಿಡ್ತೀನಿ. ಬಾಪಾರು ಆಚೆ ಹೊಡೆಯೋಣ. ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ನಾವು ಸಾಯಿಸ್ಬೇಕಾಗಿರೋದು ಜೀವ ಅಲ್ಲ, ಜೀವನನ. ಪಾರು, ಇದನ್ ಕೈಯಲ್ಲಿ ಕುಂಬಳಿಕಾಯಿ, ಇವತ್ತೇನಾದ್ರು ಬಲಿಪಾಂಡ್ಯ ಮೀನಾ? ಅಯ್ಯೋ ನಿನ್ನ, ಬಲಿಪಾಡ್ಯ ಮೀನಿಲ್ಲ, ಏನಿಲ್ಲ. ಸಾವಿತ್ರಕ್ಕ ಅರಸನಕೋಟೆಯಲ್ಲಿರೋ ಎಲ್ಲರಿಗೂ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆದ್ರು. ಆದ್ರೆ ನಮ್ಮ ಪಾರು ಅರಸನಕೋಟೆಗೆ ದೃಷ್ಟಿ ಆಗ್ಬಾರ್ದು ಅಂತ ದೃಷ್ಟಿ ತೆಗೆಯಕ್ ಮುಂಜಾನೆ, ಗೊತ್ತಾ? ಓ ಹೌದಾ, ಸರಿ ಸರಿ, ತೆಗಿರಿ ತೆಗಿರಿ. ನಮ್ಮ ಅರಸನಕೋಟೆ ಮೇಲೆ ಯಾರ್ ಕೆಟ್ಟ ದೃಷ್ಟಿ ಬೀಳ್ಬಾರ್ದು. ಕಮಾನ್.
ತಗೋ ಹೊಡಿ. ಹೊಡಿತೀನಿ ಪೀಸ್ ಪೀಸ್ ಆಗಿ ಒಟ್ಟೋಗ್ಬೇಕು. ನಾವೀಗ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಪಾರ್ವತಿ, ನಮ್ಮ ಅರಸನ ಕೋಟೆಗೆ ಯಾರು ದೃಷ್ಟಿ ಬಿಡಲ್ಲ. ರಮೇಶಣ್ಣ, ಆ ಕಾರ್ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ಯಲ್ಲ, ಯಾರ್ದದು? ನಂಗೂ ಗೊತ್ತಿಲ್ಲ ಪಾರು, ನಾನು ಇವಾಗಲೇ ನೋಡ್ತಾ ಇರೋದು. ಬಹುಶಃ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹುಡುಕ್ತಾ ಇರ್ಬೇಕು. ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ. ಹೊರಡು. ಅರೆ, ನಾನ್ ಕೇಳಕ್ ಹೋಗ್ತಿದ್ದಾಗೆ ಹೊರಟೋದ್ರಲ್ಲ. ಪಾರು, ಅವ್ರಿಗೆ ಅಡ್ರೆಸ್ ಸಿಕ್ತು ಅನ್ಸುತ್ತೆ, ಅತ್ತೆ ಹೋಗ್ತಾ ಇದಾರೆ. ಸರಿ. ಸರ್ದಿ ಏನಿಲ್ಲಿ? ನಿಮ್ಮನ್ನೇ ಹುಡ್ಕೊಂಬಂದೆ ಚಿಕ್ಕ ಯಜಮಾನ್ರೆ. ಚೆನ್ನಪ್ಪ ಮೇಲಿದ್ದಾರೆ ಅಂತ, ಅದಕ್ಕೆ ಬಂದೆ. ಏನು ವಿಷಯ? ಅದೇ ನಮ್ಮ ಗಣಿ ಕಾಲೇಜಿಗೆ ಸೇರಿಸೋ ವಿಚಾರ, ಅದ್ರ ಲಿಸ್ಟು ಇಲ್ಲಿದೆ. ಓ, ಪ್ರಾಸ್ಪೆಕ್ಟಸ್. ನಮ್ಮ ಗಣಿ ಬಗ್ಗೆ ನಿಮಗೆ ಗೊತ್ತಲ್ಲ ಚಿಕ್ಕ ಯಜಮಾನ್ರೆ. ಅದ್ಯಾವುದೋ ಕಾಲೇಜಿಗೆ ಸೇರ್ಕೊ ಅಂತ ನೀವೇ ಹೇಳಿದ್ರಂತೆ. ಅದಕ್ಕೆ ಅವನು ಅದೇ ಕಾಲೇಜಿಗೆ ಸೇರಿಸು ಅಂತ ಹಠ ಮಾಡ್ತಿದ್ದಾನೆ. ನೀವು ಹೇಳಿದ್ರೆ ಸೀಟು ಸಿಗುತ್ತಂತೆ. ನನಗೇನೋ ಈ ಸೈನ್ಸ್ ಅಂತಿದೆಯಲ್ಲ, ಅದನ್ನು ಓದಿದ್ರೆ ಒಳ್ಳೇದು ಅನ್ಸುತ್ತೆ. ಸ್ನೇಹಿತರ ಮಕ್ಕಳೆಲ್ಲ ಅದನ್ನೇ ಓದ್ತಿರೋದು. ಆದರೆ ಇವನ್ ಮಾತ್ರ ನೀವು ಹೇಳಿದ್ದನ್ನೇ ಓದಬೇಕು ಅಂತಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದೆ. ನೀವು ನಮ್ಮ ಗಣಿ ಏನು ಓದಬೇಕು ಅಂತ ನಿಶ್ಚಯ ಮಾಡಿ ಆ ಕಾಲೇಜ್ನವ್ರಿಗೂ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಹೇಳ್ತೇನೆ. ಸರಿ ಚಿಕ್ಕ ಯಜಮಾನ್ರೆ. ಬರೀ ಹೇಳೋದಲ್ಲ, ಪ್ರೀತಿನೇ ಸೇರಿಸ್ತಾನೆ ಸಾರ್ಥಿ. ಆಗ್ಲಿ ದೊಡ್ಡ ಯಜಮಾನ್ರೆ. ಗಣಿ ಓದಿನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬೇಡಿ. ಅವನಿಗೆ ಏನ್ ಇಷ್ಟನೋ ಅದನ್ನೇ ಓದ್ಲಿ. ಈ ಓದಿನ ವಿಷಯದಲ್ಲಿ ಹುಡುಗರನ್ನ ಫೋರ್ಸ್ ಮಾಡಬಾರ್ದು. ವಿದ್ಯೆ ಅನ್ನೋದು ಸ್ವಂತ ನಿರ್ಧಾರ ಆಗ್ಬೇಕೇ ಹೊರತು ಇನ್ನೊಬ್ರು ಬಲವಂತ ಆಗ್ಬಾರ್ದು. ಹೌದು ಸಾರ್ಥಿ, ನನ್ಗೇನು ಅವನು ಕಾಮರ್ಸ್ ತಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ನನ್ನ ಹತ್ರ ಅವನು ಆ ವಿಷಯದಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಮಾತಾಡ್ತಾ ಇದ್ದ. ನಿಮಗೆ ಸೈನ್ಸ್ ಇಷ್ಟ ಅಂತ ಅವನಿಗೆ ಸೇರಿಸಿ ಆಮೇಲೆ ಅವನಾದ್ರು ಡುಮ್ಕಿ ಹೊಡೆದ್ರೆ ಕಷ್ಟ ಆಗುತ್ತೆ. ಅಯ್ಯೋ, ಹಾಗಾಗೋದು ಬೇಡ. ನಾನಂತೂ ಓದಲಿಲ್ಲ. ಅವನು ನಂತರ ಓದ್ದೇ ಇರೋನಾಗಬಾರ್ದು. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ನಮ್ಮ ಮನೆ ಮರ್ಯಾದೆ, ನನ್ನ ಗೌರವ ಉಳಿಸಿದ್ರೆ ಸಾಕು. ನನಗೀಗ ಉಳಿದಿರೋದು ಅವನೊಬ್ಬನೇ ಅಲ್ವಾ. ಹರ್ತಿ ನಿಮ್ಗೆ ಅವನೊಬ್ಬನೇ ಮಗನ ಇದ್ದಾನೆ. ಚಿಕ್ಕ ಯಜಮಾನ್ರೆ, ಗಣಿನ ಕಾಲೇಜಿಗೆ ಸೇರಿಸ್ಬೇಕು ಅಂತಿದೀವಲ್ಲ, ಆ ಕಾಲೇಜ್ಗೆ ಫೀಸು ಎಷ್ಟಾಗ್ಬೋದು? ಅಂದಾಜು 1.5 ಲಕ್ಷ ಆಗ್ಬೋದು. $1.5 ಲಕ್ಷನಾ? ಹಾ ಸಾರ್ಥಿ, ಕಾಸಿಗೆ ತಕ್ಕಂತ ಕಜಾಯ ಅಂತಾರಲ್ಲ, ಹಾಗೆ ಎಜುಕೇಶನ್ ಕೂಡ. ನೀವು ಎಷ್ಟು ಕಾಸು ಕೊಡ್ತಿರೋ ಎಜುಕೇಶನ್ ವ್ಯವಸ್ಥೆ ಕೂಡ ಹಾಗೆ ಇರುತ್ತೆ.
ಭಾರತಿ, ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಗಣಿ ಕಾಲೇಜ್ ಫೀಸ್ನ ನಾನು ನೋಡ್ಕೋತೀನಿ. ಅದ್ರ ಜವಾಬ್ದಾರಿ ನಿಮಗೆ ಬೇಡ ದೊಡ್ಡ ಯಜಮಾನ್ರೆ. ಗಣಿ ನನ್ನ ಮಗ, ಕಷ್ಟಪಟ್ಟು ಸಾಕಿದ್ದೀನಿ. ಈಗ ಅವನು ಇಷ್ಟಪಟ್ಟದ್ದನ್ನ ಹೇಗಾದ್ರೂ ಮಾಡಿ ನಾನೇ ಓದಿಸ್ತೀನಿ. ದಯವಿಟ್ಟು ತಾವು ತೊಂದರೆ ತಗೋಬೇಡಿ. ಬರ್ತೀನಿ ಚಿಕ್ಕ ಯಜಮಾನ್ರೆ. ಅದಕ್ಕೆ ನಿಮ್ಮ ತಂದೆಯವರಷ್ಟು ಸ್ವಾಭಿಮಾನಿ ಮನುಷ್ಯ ಇಡೀ ಪ್ರಪಂಚದಲ್ಲಿ ಇಲ್ಲ ಅನ್ಸುತ್ತೆ. ನಿಜ ಪ್ರೀತಿ, ಕೆಲವೊಂದ್ಸಲ ಅವ್ರು ನಡ್ಕೊಳ್ಳೋ ರೀತಿ, ಮಾತಾಡೋ ಶೈಲಿ ನಮ್ಮ ಮನ್ಸಿಗೆ ನೋವಾಗುತ್ತೆ. ಆದರೆ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅದೇ ಸರಿ.